ಇವತ್ತು ನೀವೆಲ್ಲ ನೋಡ್ತಾ ಇದ್ದೀರಾ ಹೇಗೆಲ್ಲ ರಾಜಕಾರಣಗಳು ನಡೀತಾ ಇದೆ ಅಂತ. ಪಾಪ ಎಲ್ಲರೂ ಹೇಳ್ತಾರೆ, ಎಲ್ಲ ಒಂದೇ ಒಂದು ಡೈಲಾಗ್ ಯಾವಾಗ ಹೋದ್ರು, ನುಡಿದಂತೆ ನಡೆದು ಬಿಡಿದೀವಿ, ನುಡಿದಂತೆ ನಡೆದು ಬಿಡಿದೀವಿ. ಎಲ್ಲಾ ಡೈಲಾಗು ಅದೇ, ಎಲ್ಲೋಗ್ಲಿ ನುಡಿದಂತೆ ನಡೆದು ಬಿಡಿದೀವಿ. ಎಲ್ಲಿ ಸ್ವಾಮಿ ನುಡಿದಂತೆ ನಡೆದಿದ್ದೀರಾ? ಇವತ್ತು ಪಾಪ ಜನಗಳೆಲ್ಲ ಎಷ್ಟು ಸಂಕಷ್ಟದಲ್ಲಿದ್ದಾರೆ. ಯಾವ ನುಡಿದಂತೆ ನಡೆದಿರೋ ತಾಯಂದಿರೆಲ್ಲ ಕೂತಿದ್ದೀರ, ಹೆಣ್ಮಕ್ಳೆಲ್ಲ ಪಾಪ ಅವರೆಲ್ಲ ನೀವೆಲ್ಲ ಹೇಳಿ, ಹೆಣ್ಮಕ್ಳಿಗೆ 2,000 ರೂಪಾಯಿಗೆ ಯಾರು ಆಸೆ ಮಾಡಲ್ಲ. ನಮ್ಮ ಸ್ವಾವಲಂಬಿ ಜೀವನ, ನನ್ನ ಮಕ್ಕಳು ನನ್ನ ಕುಟುಂಬ ಏಳಿಗೆ ಆಗ್ಬೇಕು. ಕುಟುಂಬದ ಮಗ ಇವತ್ತು ಅವನು ಉದ್ಯೋಗಿಯಾಗಿ ಜೀವನ ಸಾಗಿಸ್ಬೇಕು. ನಾನು ನಮ್ಮ ಕುಟುಂಬನ ನಾನು ಸ್ವಾವಲಂಬಿಯಾಗಿ ನಾನು ಜೀವನ ಮಾಡಬೇಕು ಅಂತ ನಡೆಗೆ ನೀವು ಯುವಕರಿಗೆ, ಉತ್ಸಾಹಿಗಳಿಗೆ, ಅವರಿಗೆಲ್ಲ ಉದ್ಯೋಗ ವ್ಯವಸ್ಥೆಗೆ, ಮಹಿಳೆಯರ ಉದ್ಯೋಗಕ್ಕೆ ನೀವು ಅಭಿವೃದ್ಧಿಯ ಕಡೆ ಚಿಂತನೆ ಮಾಡಬೇಕಾಗುತ್ತೆ. ಶಿಕ್ಷಣ ಇರ್ಬೋದು, ಆರೋಗ್ಯ ಇರ್ಬೋದು, ಅದ್ರ ಕಡೆ ಗಮನ ಹರಿಸಬೇಕಾಗುತ್ತೆ. ನೀವು 2,000 ರೂಪಾಯಿ ಕೊಟ್ಟು ನಾನು ಕೊಟ್ಟೆ, ಶಂಕಣ್ಣ ಎಲ್ರಿಗೂ ಕೊಟ್ಟೆ ಅಂತ ಹೇಳ್ಕೊಳ್ಳೋದಲ್ಲ. ಇವತ್ತು ನಿಜವಾದ ಜನಸೇಯಿ ಸರ್ಕಾರ ಆಗಿದ್ರೆ ಇಂಥ ಅಭಿವೃದ್ಧಿ ಕಡೆ ಚಿಂತನೆ ಮಾಡಬೇಕಾಗುತ್ತೆ. ಇವತ್ತು ಏನೆಲ್ಲ ಹೇಳ್ತಾರೆ ಯಾವಾಗ್ಲೂ, ನಮ್ದು ಅಹಿಂದ ಸರ್ಕಾರ, ದಲಿತ ಸರ್ಕಾರ. ಯಾವ ದಲಿತ ಸರ್ಕಾರ ಗೊತ್ತಿಲ್ಲಪ್ಪ ನನಗಂತೂ. ಇವತ್ತು ಪಾಪ SC STಗೆ ಮೀಸಲಾಗಿದ್ದ ಸುಮಾರು 25,000 ಕೋಟಿನ ಇವತ್ತು ಈ ಒಂದು ಗ್ಯಾರಂಟಿ ಯೋಜನೆಗಳಿಗೆ ಇವತ್ತು ವಿನಿಯೋಗಿಸಿದ್ದಾರೆ. ಪಾಪ ಅವರೆಲ್ಲ SC STಗೆ ಒಂದಾರು, ನಮ್ಮ ಮೋಹನ ಇದಾನೆ ಅಧ್ಯಕ್ಷನ್ ಮಾಡುದು ಈಗ ತಾನೆ, ಅವನು ಒಂದಾರು ಇವತ್ತು ಗಂಗಾ ಕಲ್ಯಾಣ ಯೋಜನೆ ಇರ್ಬೋದು, ಅವ್ರ ಸಮುದಾಯಗಳಿಗೆ ಸಾಲಗಳು ಇರ್ಬೋದು, ಪಾಪ ನೊಂದೋಗಿದ್ದಾರೆ. ಅವ್ರಿಗೆಲ್ಲೋ ಒಂದ್ ಕಡೆ ಮನಸ್ಸಿಗೆ ಬೇಜಾರಾಗಿದೆ. ಇವತ್ತು ನಾವು ಇಂಥ ಒಂದು ಅಹಿಂದ ಸರ್ಕಾರ ಕಟ್ಟಿ ನಮ್ಮ ಇವತ್ತು ಎಲ್ಲ ಒಂದೇ ಹೇಳೋದು, ಅದನ್ನ ಹೇಳ್ತೀನಿ, ನಮ್ ತಿಪ್ಟೂರಿಗೆ ಬಂದಾಗ ಹೇಳ್ತೀನಿ, ನಮ್ ತಿಪ್ಟೂರು ಸಮಾಚಾರಕ್ಕೆ. ಇವತ್ತು ಅವ್ರಿಗೆಲ್ಲರಿಗೂ ಒಂದೇ, ನಾವು ಈ ಸರ್ಕಾರನ ಗೆಲ್ಲಿಸುವ ಏನೊಂದು ಆಶಾತ್ತರಗಳನ್ನು ಇಟ್ಕೊಂಡು ಏನೆಲ್ಲ ಕನಸುಗಳು ಕಟ್ಕೊಂಡು ದಲಿತ ಸಮುದಾಯ ಇವತ್ತು ಅವ್ರನ್ನ ಕೈ ಹಿಡಿದಿತ್ತು, ಅಂತ ಒಂದು ಸಮುದಾಯನ ಕಡೆಗಣಿಸಿದ್ದಾರೆ. ಅದನ್ನು ಮುಚ್ಚಾಕೋದಕ್ಕೆ ಇವತ್ತು ಒಳ ಮೀಸಲಾತಿ, ಅದನ್ನು ರಾಜ್ಯಪಾಲರು ಕೊಟ್ಟಿದ್ರು ಅದನ್ನು ಅನುಷ್ಠಾನ ಮಾಡಕ್ಕಾಗ್ತಾ ಇಲ್ಲ. ಪಾಪ ಸ್ಕಾಲರ್ಶಿಪ್ ಕೊಡ್ತಾ ಇಲ್ಲ ಮಕ್ಕಳಿಗೆ. ಇನ್ನು ಉದ್ಯೋಗ ಸೃಷ್ಟಿ ಬಿಡಿ. ಇವತ್ತು ಜನ್ಜಡ್ ಅಂತ ಇವತ್ತು ಯುವಕರ ಪೀಳಿಗೆ ದೊಡ್ಡ ಒಂದು ಯುದ್ಧನೇ ಕಟ್ಟಿಬಿಟ್ಟಿದೆ. ಮೊನ್ನೆ ಧಾರವಾಡದಲ್ಲಿ ಕೊಟ್ಟ ಅವರೊಂದು ಶಾಕು, ನಮ್ಮ ಒಂದೇ ದಿವಸಕ್ಕೆ ನಾನು 50,000 ನಾನು ಕೆಲಸ ಕೊಟ್ಬಿಡ್ತೀನಿ. ಅದು ಎಲ್ಲಿ ಕೊಡ್ತಾರೋ ದೇವ್ರಿಗೆ ಗೊತ್ತು. ಇನ್ನು ಪಾಪ 2.5 ಲಕ್ಷ ಉದ್ಯೋಗಗಳು ಗೌರ್ಮೆಂಟ್ ಅಲ್ಲಿ ಖಾಲಿ ಇದಾವೆ, ಆದ್ರೂ ಉದ್ಯೋಗ ಭರ್ತಿ ಆಗಿಲ್ಲ. ಸ್ಕಾಲರ್ಶಿಪ್ ದುಡ್ಡನ್ನೆಲ್ಲ ಇವತ್ತು ಹಾಕೊಂಡಿದ್ದಾರೆ. ಮೊನ್ನೆ ಗಲಾಟೆ ಆಯ್ತು, ಸರ್ಕಾರಿ ನೌಕರು, ಬಸ್ ನೌಕರು, ಸಾರಿಗೆ ಸೌಕರು ಪಾಪ ಅಳ್ತಾ ಇದ್ರು. ಬೇಜಾರಾಗುತ್ತೆ, ಕರುಳು ಚುಲ್ಲನತ್ತೆ. ಅವ್ರ ಹೆಂಡತಿ ಪಾಪ ಅವ್ರ ಕುಟುಂಬ ಸಂಬಳ ಇಲ್ದಲೆ ಎಷ್ಟು ನೊಂದಿದ್ದಾರೆ. ಇವೆಲ್ಲ ಅರ್ಥ ಮಾಡ್ಕೋಬೇಕು. ಸರ್ಕಾರ ಇವತ್ತು ಸಂಪೂರ್ಣವಾಗಿ ವಿಫಲ ಆಗಿದೆ, ಎಲ್ಲಾ ಕಡೆ ವಿಫಲ ಆಗಿದೆ. ಅವರು ಒಂದೇ ಒಂದು ಮಾತು, ನಮಗೆ ಕೇಂದ್ರ ಸರ್ಕಾರ ಕೊಟ್ಟಿಲ್ಲ, ಕೇಂದ್ರ ಕೊಟ್ಟಿಲ್ಲ. ನಮಗೆ ಎಷ್ಟು ಕೊಡ್ತಾರೆ ಸ್ವಾಮಿ ಕೇಂದ್ರದವರು? ಎಲ್ಲಾರ್ಗೂ ಅದೇ. ಇವತ್ತು ಪಾಪ ಮನೆರಾಗ ಅಂತ ಒಂದು ಇದನ್ನ ಬರೀ ದೊಡ್ಡ ಸಂಚಾಗಿತ್ತು. ಅದರಲ್ಲಿ ಮನೆರಾಗದಲ್ಲಿ ಇವತ್ತು MNRGA ಏನ್ ಹೇಳ್ತೀವಿ, ಬರೀ ದುಡ್ಡೊಡೆಯ ಸ್ಕೀಮ್ ಆಗಿತ್ತು. ಪಾಪ ರೈತ ಕುಟುಂಬಗಳು ಯಾರು ಜೀವನ ನಡೆಸ್ತಾ ಇದ್ರು, ಅದರಿಂದ ಉದ್ಯೋಗ ಕಟ್ಕೊಂಡಿದ್ರು, ಅವರಿಗೆ ಉದ್ಯೋಗನೇ ಸಿಗ್ತಿರ್ಲಿಲ್ಲ. ಎಲ್ಲ ಡೂಪ್ಲಿಕೇಟ್ ಕಾರ್ಡು, ದುಡ್ಡು ಯಾರಿಗೋ ಹೋಗುದು. ಇವತ್ತು ಇಂಥ ಒಂದು AI ಯುಗದಲ್ಲಿ, ಅತ್ಯಾಧುನಿಕ ತಾಂತ್ರಿಕ ಯುಗದಲ್ಲಿ ಯು ಮಸ್ಟ್ ಅಡಾಪ್ಟ್ ನ್ಯೂ ಟೆಕ್ನಾಲಜೀಸ್ ಅಂತ ಮೋದಿಯವರ ಕನಸು. ಇವತ್ತು ರಾಮ್ಜಿನ ಇಂಪ್ಲಿಮೆಂಟ್ ಮಾಡಿ ಯಾರಿಗೂ ಕರಪ್ಷನ್ ಆಗ್ಬಾರ್ದು, ಭ್ರಷ್ಟಾಚಾರ ಆಗ್ಬಾರ್ದು. ಇವತ್ತು ಭ್ರಷ್ಟಾಚಾರ ತಾಂಡವಾಡ್ತಾ ಇದೆ. ಎಲ್ಲಾ ತಲನು ಹೇಳಿದ್ರು ಸರ್ಕಾರ 40% ಸರ್ಕಾರ, ಇವತ್ತು ಇವರು 60% ಸರ್ಕಾರ ಮಾಡಿದ್ದಾರೆ. ಇವತ್ತು ಎಲ್ಲರ ಹೋಗಿ ಯಾಕೆ ಕಂದಾಯ ಇಲಾಖೆಗೆ ಹೋಗಿ ಕಾಂಟ್ರಾಕ್ಟರ್ಗಳೆಲ್ಲ ಪಾಪ ವಿಷ ತಂದು ಸಾಯುವಂತ ಒಂದು ಪರಿಸ್ಥಿತಿ ಇವತ್ತು ಬೆಂಗಳೂರಲ್ಲಿ ಬಂದೊದಗಿದೆ. ಇವತ್ತು ಅಂತ ಭ್ರಷ್ಟಾಚಾರ ತಾಂಡವಾಡ್ತಾ ಇದೆ. ಜನ ಎಲ್ಲ ಇವತ್ತು ಯುವಕರು ಬೀದಿಗೆ ಇಳಿದಿದ್ದಾರೆ. ನಮ್ಮ ಉದ್ಯೋಗಗಳು ಕಲಿಸ್ಕೊಳ್ಳಿಲ್ಲ ಅಂತ ಅಂದ್ರೆ ಸರ್ಕಾರನೇ ಕಿತ್ತೋಗಿತೀವಿ ಅಂತ ಇವತ್ತು ಎಲ್ಲ ಒಂದ್ ಕಡೆ ಘೋಷಣೆ ಮಾಡಿದ್ದಾರೆ. ಮುಂದಿನ ದಿವಸದಲ್ಲಿ ಅದು ನಿಶ್ಚಳ ಆಗುತ್ತೆ, ನೀವು ಏನಾದ್ರೂ ಉದ್ಯೋಗಗಳು ಸೃಷ್ಟಿ ಮಾಡಲಿಲ್ಲ ಅಂತ ಅಂದ್ರೆ. ಸೊ ಅಂತ ಒಂದು ನಿಟ್ಟಲ್ಲಿ ಇವತ್ತು ಸರ್ಕಾರ ನಡೀತಾ ಇದೆ. ಇವತ್ತು 60% ಸರ್ಕಾರ ಆಗೋಗಿದೆ. ಎಲ್ಲಾ ತೋಲು ಬರೇ ದುಡ್ಡು, ಕಂದಾಯ, ಯಾವ ಟ್ರಾನ್ಸ್ಫರು. ಪಾಪ ಕುಮಾರಣ್ಣರು ಒಂದೇ ಒಂದು ಎಕ್ಸಾಂಪಲ್ ಹೇಳ್ತೀನಿ. ನನಗೆ ಕುಮಾರಣ್ಣರೇ ಪರಿಚಯ ಇರಲಿಲ್ಲ. ಒಂದು 10 ವರ್ಷದ ಕತೆ ಹೇಳ್ತೀನಿ. ಇವತ್ತು ಒಬ್ಬ AC ಅಧಿಕಾರಿ 5 ಕೋಟಿ ರೂಪಾಯಿ ಕೊಡಬೇಕು ಬೆಂಗಳೂರಲ್ಲಿ. ಅವನ್ ಪಾಪ 5 ಕೋಟಿ ತಿಂಗಳ ಮಾಮೂಲು, 2 ಕೋಟಿ 3 ಕೋಟಿ. ಅವನಿನ್ನೇನು ಪಾಪ ಜನಗಳಿಗೆ ನ್ಯಾಯ ಒದಗಿಸ್ಕೊಡ್ತಾನೆ?
ಅವನ ನಾನು ದುಡ್ಡು ಕೊಟ್ಟಿದ್ದೀನಿ ಹೋಗಿ ನಿಮಗೇನ್ ಕೆಲಸ ಮಾಡ್ಕೊಡೋದು, ರೈತರುಗಳು ಮಾತಿಗೆ ಕೇಳ್ತಾ ಇಲ್ಲ ಅಂತ ಒಂದು ಸಂದರ್ಭ. ಯಾರೋ ನನ್ನ ಸ್ನೇಹಿತರು IAS ಆಫೀಸರು ಕುಮಾರಣ್ಣ ಹತ್ರ ಕರ್ಕೊಂಡೋದೆ, ನನಗೆ ಪರಿಚಯನೇ ಇರ್ಲಿಲ್ಲ, ಯಾರ ಮುಖಾಂತರ ಕರ್ಕೊಂಡೋದೆ. ಅಣ್ಣ ಈ ತರ ನಮ್ಮ ಸ್ನೇಹಿತರು ಒಬ್ರು IAS ಆಫೀಸರ್ ಅಂತ ನೋಡ್ಲೇ ಇಲ್ಲ, ಹಂಗೆ IAS 5 ನಿಮಿಷಕ್ಕೆ ಟ್ರಾನ್ಸ್ಫರ್ ಆಗೋಯ್ತು, BM ಮಾಡಿ ಕಮಿಷನರ್ ಮಾಡ್ಕೊಟ್ರು. ಸೊ ಅಂತ ಒಂದು ಸರುದೆ ಯಾಕೆ ರಾಜಕಾರಣದಲ್ಲಿ ಒಂದು ಮಾನವೀಯ ಮೌಲ್ಯಗಳು ಗುರ್ಸ್ಕೋಬೇಕು ಅಂತ ಅಂದ್ರೆ ಬರೇ ದುಡ್ಡು ಕರಪ್ಷನ್ ಅಂತ ಅಂದ್ರೆ ಜನಗಳಿಗೆ ಯಾರಿಗೂ ನ್ಯಾಯ ಸಿಗಲ್ಲ. ಅಂತ ಒಂದು ಪರಿಸ್ಥಿತಿ ಉದ್ಭವ ಆಗ್ಬೇಕು ಅಂದ್ರೆ ರಾಜಕಾರಣಿಗಳು ಅಧಿಕಾರಿಗಳನ್ನ ಈ ಒಂದು ಭ್ರಷ್ಟಾಚಾರ ತಡೆ ನಿಲ್ಲಿಸ್ಬೇಕು ಅಂತ ಅಂದ್ರೆ ಅವ್ರನ್ನ ಫಸ್ಟ್ ಟೈಟ್ ಮಾಡ್ಬೇಕು ಅಂದ್ರೆ ದುಡ್ಡು ಇಸ್ಕೊಂಡು ನೀವು ಟ್ರಾನ್ಸ್ಫರ್ಗಳು ಮಾಡ್ಬಿಟ್ರೆ ಯಾವ ಅಧಿಕಾರ ಯಾವ ನ್ಯಾಯ ಕೊಡ್ಸಕ್ಕಾಗತ್ತೆ ಇವತ್ತು? ಅಂತ ಒಂದು ಸಂದರ್ಭಗಳು ಇವತ್ತು ತಾಂಡವಾಡ್ತಾ ಇದೆ. ಜನ ಎಲ್ಲ ಬೇಜಾರಾಗಿ ಹೋಗಿದ್ದಾರೆ, ಎಲ್ಲ ಒಂದ್ ಕಡೆ ಚುನಾವಣೆ ಕಾಯ್ತಾ ಇದ್ದಾರೆ ಅಷ್ಟೇ. ಇವತ್ತು ನಮ್ಮ ಮೋದಿಯವರ ಆಶೋತ್ತರಗಳು 2042ಕ್ಕೆ ಭಾರತನ 3ನೇ ಅತ್ಯಧಿಕ ಅಭಿವೃದ್ಧಿ ಹೊಂದಿದ ರಾಷ್ಟ್ರ ಮಾಡಬೇಕು ಅಂತ ಪಣ ತೊಟ್ಟಿದ್ದಾರೆ. ಇವತ್ತು NDA ಬಲಿಷ್ಠವಾಗಿದೆ. ಇವತ್ತು ಈ ಒಂದು ದುರಾಡಳಿತನ ಕಿತ್ತೊಗಿಬೇಕು. ಕುಮಾರಣ್ಣವರ ಏಕೈಕ ವರಿಷ್ಠ ದೇವೇಗೌಡರು ಸಾಹೇಬರ ಏಕೈಕ ಮೂಲ ಇವತ್ತು ನಾವು ಭ್ರಷ್ಟಾಚಾರನ ಜನಗಳಿಗೆ ನ್ಯಾಯ ದೊರಸ್ಕೊಡ್ಬೇಕು ಅಂತ NDAನ ಒಟ್ಟಾಗಿದ್ದೀವಿ, ಕಿತ್ತೊಗಿಬೇಕು. ಇವತ್ತು ಮೋದಿಯವರ ಕಲ್ಪನೆ ಏನಿದೆ, ಇವತ್ತು ಆ ಒಂದು ಕಲ್ಪನೆಗೆ ಶಕ್ತಿ ತುಂಬಬೇಕು ಅಂತ ದೇವೇಗೌಡರು ಸಾಹೇಬರು ಇವತ್ತು ಅವ್ರ ಜೊತೆ ಕೈ ಜೋಡಿಸಿ ದೊಡ್ಡ ಮಟ್ಟದಲ್ಲಿ ಇವತ್ತು ಅಭಿವೃದ್ಧಿ ಹೊಂದಿದ ದೇಶವನ್ನಾಗಿ ತಗೊಂಡೋಗೋದಕ್ಕೆ ಮುನ್ನಡೆಸ್ತಾ ಇದ್ದಾರೆ. ಆ ನಿಟ್ಟಲ್ಲಿ ಇವತ್ತು ಎಲ್ಲರೂ ನಾವೆಲ್ಲ ಒಗ್ಗಟ್ಟಾಗಿದ್ದೀವಿ. ಇವತ್ತೆಲ್ಲ ನಿಖಿಲ್ ಕುಮಾರಸ್ವಾಮಿ ಅವರು ನಿರಂತರವಾಗಿ ಯಾವುದೇ ಗೊಂದಲಗಳಿದ್ರು ಅವನ್ನೆಲ್ಲ ಮರೆಮಾಚಿ ಇವತ್ತು ಪಕ್ಷನ ಸಂಘಟನೆ ಮಾಡೋದಕ್ಕೆ ನಿರಂತರವಾಗಿ ಹೆಜ್ಜೆ ಹಾಕಿದ್ದಾರೆ. ಅವರಿಗೆ ಸಾಥ್ ಕೊಡೋಣ, ಶಕ್ತಿ ತುಂಬೋಣ. ಇಡೀ ರಾಜ್ಯಾದ್ಯಂತ 150 ಸೀಟು ತಗೊಳ್ಳೇಬೇಕು ಅಂತ ಪಣ ತೊಟ್ಟಿದ್ದಾರೆ. ನಾನ್ ನಿಖಿಲ್ ಅಣ್ಣಗೆ ಹೇಳ್ತಾ ಇದ್ದೀನಿ, 150 ಅಲ್ಲ, ನೀವು 160 ಕ್ರಾಸ್ ಮಾಡ್ತೀರಾ ಈ ಬಾರಿ ಅಂತ ಹೇಳ್ತಾ ಇದ್ದೀನಿ. ಕಾಂಗ್ರೆಸ್ ಯಾವ ಅಸ್ತಿತ್ವಲೂ ಇಲ್ದಲೇ ಹೊಟ್ಟೋಗುತ್ತೆ ಈ ಬಾರಿ ಅಂತ. ಇವತ್ತು ಕೆಲವಾರು ವಿಚಾರಗಳು ನಮ್ಮ ತಾಲೂಕಿಗೆ ಇವತ್ತು ಹೇಳಲೇಬೇಕು. ಪಾಪ ಎಲ್ಲ ಇವತ್ತು ಹೇಳ್ತಾರೆ DK ಶಿವಕುಮಾರ್, ನಾವು 6ನೇ ಗ್ಯಾರಂಟಿ 7ನೇ ಗ್ಯಾರಂಟಿ ಕೊಟ್ಬಿಡುವಪ್ಪ ಇವತ್ತು ಜನಗಳಿಗೆ ಅಂತ. 6ನೇ ಗ್ಯಾರಂಟಿ ನೀರು, 7ನೇ ಗ್ಯಾರಂಟಿ ಇದು ಭೂಮಿ. ಇವತ್ತು ಯಾರಿಗೆ ನೀವು ಬಗರ್ ಹುಕುಮಲ್ಲಿ ಒಂದೇ ಒಂದು ಎಕರೆ ಕೊಟ್ಟಿದ್ದೀರ, ದಲಿತ ಸಮುದಾಯಗಳಿಗೆ ಇರ್ಬೋದು, ಆಶ್ರಯ ಯೋಜನೆಯಲ್ಲಿ ಒಂದೇ ಒಂದು ಸೈಟು ಇವತ್ತು 100 ಎಕರೆ ತಮ್ಮ ತಾಲೂಕಲ್ಲಿ ಖಾಲಿ ಬಿದ್ದಿದ್ದಾವೆ. ಪಾಪ ಎಲ್ಲ ದಲಿತರ ನಾಯಕರು ಎಲ್ಲ ನಿರ್ಗತಿಕರು ಪಾಪ ನಮಗೆ ಒಂದು ನಿವೇಶನ ಕೊಡಿ ಅಂತ ಇವತ್ತು ತೊರಿತಾ ಇದ್ದಾರೆ. ಒಂದೇ ಒಂದು ನಿವೇಶನ ಇವತ್ತು ಒಂದು ಮನೆ ಇವತ್ತು ಹೌಸಿಂಗ್ ಬೋರ್ಡ್ ಇಂದ ಮಾಡೋದಕ್ಕಾಗಿದೆಯಾ ಇವತ್ತು? ಪಾಪ ಆಶ್ರಯ ಯೋಜನೆಯಲ್ಲಿ ಒಂದು ಭೂಮಿ ಇಲ್ಲ. ಇವ್ರು ಹೇಳೋದು ನಂದು 7ನೇ ಗ್ಯಾರಂಟಿ ಭೂಮಿ ಕೊಟ್ಬಿಟ್ಟಿದ್ದೀನಪ್ಪ ಅಂತ ಇವತ್ತು ಕಾರ್ಯಕ್ರಮಗಳು ಮಾಡೋದು. ನೀರಲ್ಲಿ ಎತ್ತಿನ ಹೊಳೆ ಯೋಜನೆ ಈ ಮುಖಾಂತರ ಹೋಗ್ತಾ ಇದೆ. ಇವತ್ತು ಯಾವ ಯೋಜನೆ ಮುಖಾಂತರ ಇವತ್ತು ಬರೇ ದುಡ್ಡಿನ ಯೋಜನೆ ಆಗೋಗ್ಬಿಟ್ಟಿದೆ. 5,000, 7,000, 13,000, 23,000 ಮತ್ತೆ 7,500. ಅದೇನ್ ಚಿಕ್ಕಬಳ್ಳಾಪುರಕ್ಕೆ ಹೋಗೋ ಹೊತ್ತಿಗೆ ಇಡೀ ಖಜಾನೆ ಖಾಲಿ ಆಗುತ್ತೋ ಏನೋ ಅಂತೂ ಅದಂತೂ ಗೊತ್ತಿಲ್ಲ. ಖಜಾನೆ ಖಾಲಿ ಆಗುತ್ತೆ, ನೀರಂತೂ ಚಿಕ್ಕಬಳ್ಳಾಪುರಕ್ಕೆ ಹೋಗಲ್ಲ. ಆ ಒಂದು ಪರಿಸ್ಥಿತಿ ಮುಂದಿನ ದಿವಸದಲ್ಲಿ ಬರುತ್ತೆ. ಅಂತ ಒಂದು ನೀರಿನ ಗ್ಯಾರಂಟಿ ಮುಂದೆ ಆಗುತ್ತೆ. ಇವತ್ತು ಕೆರೆ ತುಂಬಸಕ್ಕಾಗಲಿಲ್ಲ ನಮ್ಮ ಶಾಸಕರಿಗೆ. UGD ನೀರೆಲ್ಲ ಕುಡಿದು ಬಿಟ್ಟಿದೀವಿ ನಾವು. ಎಲ್ಲ ಎಲ್ಲೋದ್ರೂ ಇವತ್ತು ಬರೇ UGD ನೀರೇ ಕುಡಿಯೋದು. STP ಘಟಕ ಒಂದ್ ಸರಿ ಮಾಡಕ್ಕಾಗಲಿಲ್ಲ ನಮ್ಮ ಶಾಸಕರಿಗೆ. 40 ಲಕ್ಷ ಹೋರಾಟ ಮಾಡಿದ್ರೆ ನಮ್ಮನ್ನ ಮಳೆಯಲ್ಲಿ ನೆಲೆಸ್ಬಿಟ್ರು. ಅಂತ ಒಂದು ಪರಿಸ್ಥಿತಿ ಈ ಭಾಗದಲ್ಲಿ. ನಾವು ಮುಂದೆ ನಿಖಿಲಣ್ಣ ಅವರು ಅಧಿಕಾರಕ್ಕೆ ಬರ್ತಾರೆ. ನಾವೆಲ್ಲ ಬೇಡಿಕೆ ಏನಂತಂದ್ರೆ, ನಾವೆಲ್ಲ ಇವತ್ತು ಕಲ್ಪತರು ನಾಡು, ಇವತ್ತು ಎಲ್ಲ ಕೊಬ್ಬರಿನೇ ನಂಬ್ಕೊಂಡು ಜೀವನ ಮಾಡೋ ಅಂತ 100,000 ಕುಟುಂಬಗಳು ಈ ಭಾಗದಲ್ಲಿ ಇದೀವಿ. ಇವತ್ತು ನುಸಿ ರೋಗ ಬಂದು ಎಲ್ಲ ಜನ ತೊಂದರೆಯಲ್ಲಿ ಅನುಭವಿಸಿದ್ದಾರೆ. ಇವತ್ತು ನಮ್ಮ ಸುರೇಶ್ ಗೌಡ ಹೇಳ್ತಾ ಇದ್ರು, ಶಾಂತಣ್ಣ ರೈತ ನಾಯಕ ಅಂತ ಹೇಳ್ತಾ ಇದ್ರು. ನಾವು ರೈತರಿಗಾಗಿ ಪಾದಯಾತ್ರೆ ಮಾಡಿದೆ. ಇಲ್ಲಿಂದ ಬೆಂಗಳೂರು ತನಕ 7,000 ರೂಪಾಯಿ ಬಂದಿತ್ತು. ಇವತ್ತು 28,000 ಕೊಬ್ಬರಿ ಬೆಲೆ. ಅವತ್ತು ಬರೇ 5,000ಕ್ಕಾಗಿ ನಾವು ಇಲ್ಲಿಂದ ಪಾದಯಾತ್ರೆ ಹೋದೆ. ಅವತ್ತು ಜನಗಳು ಯಾರು ಬರಲಿಲ್ಲ ಅಂದ್ರೂ ಇವತ್ತು ಶಾಂತಣ್ಣ ನೆನೆಸ್ತಾರೆ. 5,000 ಕೊಬ್ಬರ ಬೆಂಬಲಿ ಬೆಲೆಗಾಗಿ ನಾವು ಹೋರಾಟ ಮಾಡಿದ್ದು. ಇವತ್ತೆಲ್ಲ ರೈತರು ಅಸನ್ಮುಖಿಗಳಾಗಿದ್ದಾರೆ. 30,000 ಬಂದಿದೆ ಇವತ್ತು ಕೊಬ್ಬರಿ ಬೆಲೆ. ಆದ್ರೂ ರೈತರಿಗೆ ಅನುಕೂಲ ಆಗ್ತಾ ಇಲ್ಲ. ಏನಕ್ಕೆ ಅಂತ ಅಂದ್ರೆ ಇವತ್ತು ಉಸುಸಿ ರೋಗ, ಈಲ್ಡ್ ಬರ್ತಾ ಇಲ್ಲ, ಕೆರೆಗಳಲ್ಲಿ ನೀರಿಲ್ಲ, ಬೋರ್ವೆಲ್ಗಳು ಸ್ಟಾರ್ಟ್ ಆಗ್ತಾ ಇಲ್ಲ. ಇಂಥ ಒಂದು ಸಂದರ್ಭ ಪರಿಸ್ಥಿತಿ ಬಂದಿದ್ದಾವೆ ಇವತ್ತು. ಹಾಗಾಗಿ ನಾವು ಏನೇ ಮಾಡಿದ್ರು ನಿಮ್ಮ ರೈತರ ಪರವಾಗಿ ಶಾಂತಣ್ಣ ಇವತ್ತು ಸೋತಿರ್ಬಹುದು. 2 ಸಲ ಮೊದಲಾಗಿ ಇಂಡಿಪೆಂಡೆಂಟ್, ಈ ಬಾರಿ JDS ಇಂದ ಸೋತಿದ್ರು ಇವತ್ತು ನಿಮ್ಮ ಪರವಾಗಿ ಪ್ರತಿ ಸಂದರ್ಭದಲ್ಲೂ ಬಡವರ ಪರವಾಗಿ, ನೊಂದವರ ಪರವಾಗಿ, ಕಟ್ಟ ಕಡೆಯ ವ್ಯಕ್ತಿಗಳು ನನ್ನಿಂದ ಸೇವೆ ಆಗ್ಬೇಕು ಅಂತ ನಿರಂತರವಾಗಿ ಹೆಜ್ಜೆ ಆಗ್ತಾ ಇದ್ದೀನಿ.
ಇವತ್ತು ಜನಗಳಲ್ಲಿ ಎಲ್ಲ ಒಂದ್ ಕಡೆ ಬಯಕೆ ಇದೆ, ಈ ಒಂದು ಭ್ರಷ್ಟಾಚಾರ ತೊಲಗಿಸ್ಬೇಕು. ಸಹೃದಯಾದ ಶಾಂತಣ್ಣನ ಮುಂದಿನ ದಿವಸದಲ್ಲಿ ನಾವೆಲ್ಲ ಕೈ ಜೋಡಿಸ್ಬೇಕು, ಶಕ್ತಿ ತುಂಬಬೇಕು. ಅಂತ ನಾಯಕ ನಮ್ಮ ತಾಲೂಕಿಗೆ ಬಂದ್ರೆ ಜನರ ಏಳಿಗೆ ಆಗುತ್ತೆ, ಜನರ ಅಭಿವೃದ್ಧಿ ಆಗುತ್ತೆ ಅಂತ ಎಲ್ಲ ಒಂದ್ ಕಡೆ ಜನ ಇವತ್ತು ಚಿಂತನೆಯಲ್ಲಿ ಇದ್ದಾರೆ. ಹಾಗಾಗಿ ನಿಮ್ಮೆಲ್ಲರ ಪರವಾಗಿ ಸದಾ ಬೆಂಬಲಿಗವಾಗಿ ಸದಾ ನಿಮ್ಮ ಕಷ್ಟದಲ್ಲಿ ಹೆಜ್ಜೆ ಹಾಕಿ ನಡಿಬೇಕು ಅನ್ನೋದು ಒಂದೇ ಒಂದು ಉದ್ದೇಶ. ಸೋತಿರ್ಬೋದು, ನಿರಂತರವಾಗಿ ಹೆಜ್ಜೆ ಆಗ್ತಾ ಇದ್ದೀನಿ. ನ್ಯಾಯ ಕೊಡಿಸ್ಬೇಕು ಬಡವರಿಗೆ, ಕಷ್ಟದಲ್ಲಿ ಇದ್ದವರಿಗೆ, ರೈತರಿಗೆ. ನಿಮಗೆ ನ್ಯಾಯ ಕೊಡಿಸಿ ಸದಾ ನಿಮ್ಮ ಹೃದಯದಲ್ಲಿ ಇರಬೇಕು ಅನ್ನೋದೇ ಕಾರಣಕ್ಕೆ ನಾನು ಶಾಸಕನಾಗಬೇಕು ಅಂತ ಇರೋದು. ಹಾಗಾಗಿ ನಿಮ್ಮೆಲ್ಲರ ಹೋರಾಟ ಇರಲಿ. ಮುಂದಿನ ದಿವಸದಲ್ಲಿ ನಮ್ಮ ನಿಖಿಲಣ್ಣ ಅವರಿಗೆ ಶಕ್ತಿ ತುಂಬಿ NDA ಪಕ್ಷದಲ್ಲಿ ದೊಡ್ಡ ಮಟ್ಟದಲ್ಲಿ ಯಶಸ್ಸು ಸಾಧಿಸಿ ಈ ಒಂದು ಭ್ರಷ್ಟಾಚಾರನ ತೊಲಗಿಸಿ ಈ ಒಂದು ನಿಮ್ಮೆಲ್ಲರ ಶಕ್ತಿ ಇರ್ಲಿ ಅಂತ, ಸಪೋರ್ಟ್ ಇರ್ಲಿ ಅಂತ ಈ ಒಂದು ಸಂದರ್ಭದಲ್ಲಿ ಹೇಳ್ತಾ, ಈ ಒಂದು ನಮ್ಮ ಜನರೊಂದಿಗೆ ಜನತಾದಳ ಕಾರ್ಯಕ್ರಮ ಬೆಳ್ಳಿ ಹಬ್ಬ ಕಾರ್ಯಕ್ರಮಕ್ಕೆ ಇವತ್ತು ನಿಖಿಲ್ ಕುಮಾರಸ್ವಾಮಿಯವರು ಯಾವುದೇ ಕಷ್ಟದಲ್ಲೂ ಈ ಒಂದು ಕಾರ್ಯಕ್ರಮಕ್ಕೆ ಬಂದು ಭಾಗಿಯಾಗಿ ನಮ್ಮ ಜೊತೆಯಲ್ಲಿ ಪ್ರೊಸೆಷನ್ ಅಲ್ಲಿ ಬಂದಿದ್ದಾರೆ. ಮತ್ತು ಎಲ್ಲ ನಮ್ಮ ಜಿಲ್ಲೆಯ ನಾಯಕರು, ಅಂಜನಪ್ಪ ಇರ್ಬೋದು, ನಿಂಗಪ್ಪ ಅವರು ಇರ್ಬೋದು, ಕೃಷ್ಣಪ್ಪಣ್ಣ, ಸುರೇಶ್ ಬಾಬು ಅವರು, ರವಿ ಅವರು, ನಾಗರಾಜ್ ಅವರು, ನಮ್ಮ ಎಲ್ಲ ಅಧ್ಯಕ್ಷರು, ಈಗಿನ ಅಧ್ಯಕ್ಷರು ನಮ್ಮ ಅಂಜನಪ್ಪರೇ ಅಧ್ಯಕ್ಷರು ಅಂತ ಕರಿತೀವಿ. ಹಾಗಾಗಿ ಅವರು ಬಂದಿದ್ದಾರೆ. ಎಲ್ರಿಗೂ ನಮ್ಮ ಕಡೆಯಿಂದ ಒಂದು ಧನ್ಯವಾದಗಳನ್ನ ಹೇಳಿ ಈ ಒಂದು ಕಾರ್ಯಕ್ರಮದ ಎಲ್ಲ ನಮ್ಮ ರಾಜು ಮತ್ತು ಎಲ್ಲಾ ತಂಡದವರು ನಿರಂತರವಾಗಿ 2 ದಿವಸದಿಂದ ಒಂದು ಶ್ರಮ ಪಟ್ಟು ಕಾರ್ಯಕ್ರಮ ಯಶಸ್ವಿಗೆ ಎಲ್ಲರೂ ದುಡಿದಿದ್ದಾರೆ. ನಮ್ಮ ಕಾರ್ಯಕರ್ತರು ಎಲ್ರಿಗೂ ನನ್ನ ಕಡೆಯಿಂದ ಹೃದಯಪೂರ್ವಕವಾಗಿ ಧನ್ಯವಾದಗಳನ್ನ ಹೇಳಿ, ಈ ಕಾರ್ಯಕ್ರಮಕ್ಕೆ ನೀವೆಲ್ಲ ಬಂದಿರೋದ್ರಿಂದಲೇ ಯಶಸ್ವಿಯಾಗಿರೋದು. ಆ ಕಾರ್ಯಕ್ರಮಕ್ಕೆ ಎಲ್ಲ ನಮ್ಮ ಆತ್ಮೀಯ ಕಾರ್ಯಕರ್ತರು ಬಂದಿದ್ದೀರಾ, ಮಾಧ್ಯಮ ಮಿತ್ರರು ಬಂದಿದ್ದೀರಾ, ಎಲ್ರಿಗೂ ನನ್ನ ಕಡೆಯಿಂದ ಧನ್ಯವಾದಗಳು ಹೇಳಿ ನನ್ನ ಮಾತು ಮುಗಿಸ್ತೀನಿ. ಜೈ ಹಿಂದ್.